ಸೊ ತಮ್ನೇಲ್ ನೋಡಿ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದಿರ ಅಂದ್ರೆ ಸೊ ಇನ್ ಮುಂದೆ ನಿಮ್ಮ ಒಂದು ವಿಡಿಯೋಗಳನ್ನ ನೀವು 9:16 ರೇಷಿಯೋದಲ್ಲಿ ಮಾಡಿರ್ತೀರಾ ಅಥವಾ 16:9 ರೇಷಿಯೋದಲ್ಲಿ ವಿಡಿಯೋನ ಮಾಡಿರ್ತೀರಾ. ಸೊ ಈ ತರ ಮಾಡಿದಾಗ ನಿಮ್ಗೆ ಆ ವಿಡಿಯೋನ ಸೈಜ್ ಅನ್ನ ಚೇಂಜ್ ಮಾಡ್ಬೇಕಾಗಿರುತ್ತೆ, ಫಾರ್ಮೆಟ್ ಅನ್ನ ಚೇಂಜ್ ಮಾಡ್ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. ಬಟ್ ಅದನ್ನ ನಿಮ್ಗೆ ಮಾಡಕ್ ಆಗಲ್ಲ. ಸೊ ಆ ಒಂದು ಆಪ್ಷನ್ ಕೂಡ ಇರ್ತಿರ್ಲಿಲ್ಲ. ಸೊ ಇನ್ ಮುಂದೆ ನಿಮ್ಗೆ ಕ್ಯಾಪ್ ಕಟ್ ಅಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ನೀವು ನಿಮ್ಮ ಒಂದು ಯಾವುದೇ ಒಂದು ವಿಡಿಯೋನ ನೀವು ಎಕ್ಸ್ಟೆಂಡ್ ಮಾಡಬಹುದು. ಸೊ ಅದನ್ನ ನೀವು 9:16 ರೇಷಿಯೋನಲ್ಲಿ ಇದ್ರೆ ಅದನ್ನ ನೀವು 16:9 ರೇಷಿಯೋಗೆ ಮಾಡಬಹುದು. ಸೊ ಯಾವ ತರ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲೇದಾಗಿ ಕ್ಯಾಪ್ ಕಟ್ ಅನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ನಿಮ್ಮ ಮೊಬೈಲ್ ಅಲ್ಲಿ ನೀವು VPN ಅನ್ನ ನೀವು ಕನೆಕ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ, ಅಂದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಸೊ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ನೀವು ವಿಡಿಯೋ ಅಂತ ಇರುತ್ತಲ್ವಾ, ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ವಿಡಿಯೋನ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ಕೋತಾ ಇದ್ರ ಅಂದ್ರೆ 16:1 ರೇಷಿಯೋದಲ್ಲಿ ಇರುವಂತ ವಿಡಿಯೋನ 9:16 ರೇಷಿಯೋದಲ್ಲಿ ಮಾಡ್ಬೇಕು ಅನ್ಕೋತಾ ಇದ್ರು. ಸೊ ಅಂತ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗೆ ನಾ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ತರ ಸೆಲೆಕ್ಟ್ ಆದ್ಮೇಲೆ ಸೊ ನಿಮ್ಗೆ ಯಾವ ರೇಷಿಯೋದಲ್ಲಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಬಹುದು ನಿಮ್ಗೆ ಎಕ್ಸ್ಪ್ಯಾಂಡ್ AI ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲಾವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ನಿಮ್ಗೆ ತುಂಬಾ ಸೈಜ್ಗಳಿದಾವೆ. ಸೊ ಇದರಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕನ್ವರ್ಟ್ ಮಾಡ್ಕೋಬಹುದು ನಿಮ್ಮ ಒಂದು ವಿಡಿಯೋನ. ನಾನು ಇಲ್ಲಿ 9:16 ರೇಷಿಯೋ ಇದೆ ಅಲ್ವಾ, ಈ ಒಂದು ರೇಷಿಯೋಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ಜನರೇಟ್ ಅಂತ ಇದೆ ಅಲ್ವಾ, ಈ ಒಂದು ವಿಡಿಯೋ ಮೇಲೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಇದು ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ನಿಮ್ಗೆ ಸೊ ಒಂದು ವಿಡಿಯೋನ ರೆಡಿ ಮಾಡಿಕೊಡುತ್ತೆ. ಸೊ ನೋಡ್ಬೋದು ನಮ್ಮ ಒಂದು ವಿಡಿಯೋನ 16:9 ರೇಷಿಯೋದಲ್ಲಿ ಇರುವಂತ ವಿಡಿಯೋನ 9:16 ರೇಷಿಯೋಗೆ ಇದು ಮಾಡಿಕೊಟ್ಟಿದ್ರೆ ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡ್ಬೋದು ನಮಗೆ 16:9 ರೇಷಿಯೋದಲ್ಲಿ ನಮ್ಮ ಒಂದು ವಿಡಿಯೋನ ಇದು ಮಾಡಿಕೊಟ್ಟಿದೆ. ಸೊ ಇದೇ ತರಾನೇ ನಿಮಗೂ ಯಾವ ಒಂದು ರೇಷಿಯೋದಲ್ಲಿ ಬೇಕೋ ಆ ಒಂದು ರೇಷಿಯೋದಲ್ಲಿ ನೀವು ವಿಡಿಯೋನ ನೀವು ಎಕ್ಸ್ಟೆಂಡ್ ಅನ್ನ ಮಾಡ್ಕೋಬಹುದು. ಇನ್ನೊಂದು ಇಲ್ಲಿ ಆಪ್ಷನ್ ಏನಪ್ಪಾ ಅಂದ್ರೆ ಸೊ ನೀವು ಇಲ್ಲಿ ನಾನು ವಿಡಿಯೋ ಸೆಲೆಕ್ಟ್ ಮಾಡಿರೋದು ಓನ್ಲಿ 5 ಸೆಕೆಂಡ್ ಇರೋಂತ ವಿಡಿಯೋ. ಇನ್ ಕೇಸ್ ನೀವು ಲೆಂತ್ ವಿಡಿಯೋನ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಪ್ಪಾ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಒಂದು ಇಷ್ಟು 1 ನಿಮಿಷ 15 ಸೆಕೆಂಡ್ ಇರುವಂತ ವಿಡಿಯೋನ ಪೂರ್ತಿಯಾಗಿ ಅದು ಎಕ್ಸ್ಟೆಂಡ್ ಮಾಡಲ್ಲ. ಸೊ ಯಾಕಂದ್ರೆ ಅದು ಮಿನಿಮಮ್ ಎಕ್ಸ್ಟೆಂಡ್ ಮಾಡೋದು 8 ರಿಂದ 10 ಸೆಕೆಂಡ್ ಒಳಗಡೆ ಇರುವಂತ ವಿಡಿಯೋನ ಮಾತ್ರ ಮಾಡುತ್ತೆ. ಸೊ ಆ ತರ ನಿಮ್ಗೂ ಕೂಡ ಏನಾದ್ರೂ ಪ್ರಾಬ್ಲಮ್ ಆದಾಗ ಏನ್ ಮಾಡ್ತೀರಾ ಅಂದ್ರೆ ಸೊ ನಿಮ್ಮ ಒಂದು ವಿಡಿಯೋನ 8 ಸೆಕೆಂಡ್ ಇಲ್ಲ 10 ಸೆಕೆಂಡ್ ಕಟ್ ಮಾಡಿ ಈ ತರ ಸ್ಪ್ಲಿಟ್ ಮಾಡಿ ಸೊ ನೀವು ನಿಮ್ಮ ಒಂದು ವಿಡಿಯೋನ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಅವಾಗ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಲ್ಲ. ಸೊ ನಿಮ್ಗೆ ಯಾವ ರೇಷಿಯೋದಲ್ಲಿ ಬೇಕೋ ಆ ರೇಷಿಯೋದಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಜನರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ವಿಡಿಯೋ ನಿಮ್ಗೆ ಜನರೇಟ್ ಆಗುತ್ತೆ. ಸೊ ಈ ತರ ನೀವು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಔಟ್ ಮಾಡ್ಕೋಬಹುದು. ಐ ಹೋಪ್ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ತರ ಎಡಿಟಿಂಗ್ ಟಿಪ್ಸ್ ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.